ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದು ಕಲಿಯುಗ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ. ಆದರೆ ನಿಜಕ್ಕೂ ಕೂಡ ದೆವ್ವ ಇದೆಯಾ? ನೀವೇನಾದರೂ ದೆವ್ವವನ್ನು ನಿಜವಾಗ್ಲೂ ನೋಡಿದ್ದೀರಾ? ಆ ಥರದ ಅನುಭವ ನಿಮಗೆ ಆಗಿದೆಯಾ? ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಥರದ ಒಂದು ಘಟನೆ ನಡೆದು ಬಿಟ್ಟಿದೆ. ಮನೆಯಲ್ಲಿ ವಿಪರೀತ ಕಾಟವನ್ನು ಕೊಡಲಿಕ್ಕೆ ದೆವ್ವ ಶುರು ಮಾಡಿದೆಯಂತೆ. ಮನೆಯಲ್ಲಿ ಇಟ್ಟ ವಸ್ತುಗಳನ್ನೆಲ್ಲವನ್ನೂ ಕೂಡ ಬೀಳಿಸೋದು, ರಾತ್ರಿ ಇಡೀ ಮಲಗೋಕೆ ಬಿಡದಂತೆ ಕಾಟವನ್ನು ಕೊಡೋದು, ಆ ರೀತಿಯಾಗಿ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಡಲಿಕ್ಕೆ ದೆವ್ವ ಶುರು ಮಾಡಿದೆ. ಇದನ್ನು ನಂಬಬೇಕೋ ಬೇಡವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದಕ್ಕಿಂತ ಮುಂಚೆ ಒಂದು ಸಿನಿಮಾವನ್ನು ನಾನು ನೆನಪು ಮಾಡ್ಕೊಳ್ಬೋದು. ಇತ್ತೀಚಿನ ಕಾಲಘಟ್ಟದಲ್ಲಂತೂ ಈ ಥರದ ಎಲ್ಲವೂ ಕೂಡ ನಂಬಿಕೆಗಳು ಸತ್ತು ಹೋಗಿಬಿಟ್ಟಿವೆ. ಆದರೂ ಕೂಡ ಒಂದು ಸಿನಿಮಾದಲ್ಲಿ ಈ ಥರದ ಸಂಬಂಧಪಟ್ಟ ಹಾಗೆ ಒಂದು ದೆವ್ವ ಕೂಡ ಕಾಟ ಕೊಡ್ಲಿಕ್ಕೆ ಶುರು ಮಾಡಿರುತ್ತೆ. ಅದು ಕೂಡ ಮಲಯಾಳಂನ ಭೂತಕಾಲಂ ಅನ್ನೋ ಸಿನಿಮಾ. ಯಾವುದೋ ಒಂದು ಬಾಡಿಗೆ ಮನೆಗೆ ಬಂದು ನೆಲೆಸಿರ್ತಕ್ಕಂಥ ಕುಟುಂಬಕ್ಕೆ ಇಡೀ ರಾತ್ರಿ ನಿದ್ದೆ ಮಾಡಲಿಕ್ಕೆ ಬಿಡದೆ ಕಾಟ ಕೊಡ್ತಾ ಇರುತ್ತೆ ದೆವ್ವ. ಅಸ್ಪಷ್ಟವಾಗಿ ಯಾವುದೋ ಒಂದು ಬಿಂಬ ಪಾಸ್ ಆಗೋದು, ಇಟ್ಟಂಥ ವಸ್ತುಗಳು ಬೀಳೋದು, ಜೊತೆಗೆ ಪಾತ್ರೆಗಳು ಬೀಳೋದು, ಅಲುಗಾಡೋದು, ಕುರ್ಚಿ ಅಲುಗಾಡೋದು, ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು ಸಂಭವಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತೀ ಬುದ್ಧಿವಂತರು ಇರ್ತಕ್ಕಂಥ, ನಾವೆಲ್ಲರೂ ಕೂಡ ಬಹಳಷ್ಟು ಜ್ಞಾನವಂತರು ಇರ್ತಕ್ಕಂಥ ಜಾಗ ಅಂತ ಇಲ್ಲಿ ನಾವು ನಂಬ್ತೀವಿ. ಅದೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನ ಮಲಾಡಿ ಅನ್ನೋ ಗ್ರಾಮದಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ. ಉಮೇಶ್ ಶೆಟ್ಟಿ ಅನ್ನೋರ ಕುಟುಂಬಕ್ಕೆ ಈ ರೀತಿಯಾದಂಥ ದೆವ್ವ ಕಾಟವನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಇದರ ಕುರಿತಾಗಿ ಒಂದಿಷ್ಟು ವಿವರವನ್ನು ಕೊಡ್ತಾ ಹೋಗ್ತೀನಿ. ಏನಾಯಿತು ಅವ್ರ ಕುಟುಂಬಕ್ಕೆ, ಯಾಕೆ ಈ ದೆವ್ವ ಅವರಿಗೆ ಕಾಟ ಕೊಡಲಿಕ್ಕೆ ಶುರು ಮಾಡಿದೆ, ನಿಜಕ್ಕೂ ಇದು ದೆವ್ವನ ಅಥವಾ ಯಾರಾದರೂ ಎದುರಿಸ್ತಾ ಇದ್ದಾರಾ ಅನ್ನೋದರ ಕುರಿತಾಗಿ ಒಂದಿಷ್ಟು ಪುಟ್ಟ ವಿವರಣೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಈಗಿನ ಕಲಿಗಾಲದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ದೆವ್ವ, ಪ್ರೇತಗಳು, ದೆವ್ವಗಳು, ದೈವ ಇವೆಲ್ಲವೂ ಕೂಡ ಇದ್ದಾವ ಇಲ್ವ ಅನ್ನೋ ಅನೇಕ ಕನ್ಫ್ಯೂಷನ್ಸ್ಗಳಲ್ಲೂ ಕೂಡ ಇದ್ದೀವಿ. ಕೆಲವರು ದೆವ್ವಗಳನ್ನು ನಂಬ್ತಾರೆ. ಆ ಥರದ ಒಂದು ಅಗೋಚರ ಶಕ್ತಿ ಎಲ್ಲೋ ಒಂದು ಕಡೆ ಇದೆ, ನಿಗೂಢವಾದಂಥ ಶಕ್ತಿ ಇದ್ದೇ ಇದೆ. ಯಾಕೆಂದರೆ ನಮ್ಮೆಲ್ಲರ ಹುಟ್ಟಿಗೆ ಏನು ಕಾರಣ, ಮೊದಲು ಈ ಯುಗ ಹೇಗೆ ಸ್ಟಾರ್ಟ್ ಆಯಿತು, ಈ ಪೃಥ್ವಿ ಹೇಗೆ ಉಗಮ ಆಯಿತು ಅನ್ನೋದೇ ಒಂದಿಷ್ಟು ಕನ್ಫ್ಯೂಷನ್ಸ್ ಇರಬೇಕಾದ್ರೆ ಈ ದೆವ್ವ, ಈ ಭೂತ, ಜೊತೆಗೆ ಈ ದೇವರುಗಳು ಎಲ್ಲವೂ ಕೂಡ ನಂಬಿಕೆಯನ್ನು ನಾವು ನಂಬಲೇಬೇಕಾಗುತ್ತೆ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೆಲವರು ಇಡ್ತಾರೆ. ಆದರೆ ಉಮೇಶ್ ಶೆಟ್ಟಿ ಕುಟುಂಬಕ್ಕೆ, ಇದೇ ದಕ್ಷಿಣ ಕನ್ನಡ ಜಿಲ್ಲೆ ಈ ಕುಟುಂಬಕ್ಕೆ ಕೊಡ್ತಾ ಇರೋ ಕಾಟ ಇದೆಯಲ್ಲ, ಅದು ಮೊಬೈಲ್ನಲ್ಲಿ ಆ ಫೋಟೋ ಕೂಡ ಸರಿಯಾಗಿ ಬಿಟ್ಟಿದೆ. ಆ ಫೋಟೋವನ್ನು ನೋಡಿದಾಗ ಬಹಳಷ್ಟು ಜನರಿಗೆ ಈಗಲೂ ಕೂಡ ಗೊಂದಲಕ್ಕೀಡಾಗಿ ಬಿಡ್ತಾರೆ. ಆ ಕುಟುಂಬದವರಿಗೆ ಯಾಕೆ ನಾವು ಈ ರೀತಿಯಾಗಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಈ ದೆವ್ವ ಅನ್ನೋ ಒಂದಿಷ್ಟು ಭ್ರಮೆಯನ್ನು ಹುಟ್ಟುಹಾಕೋದು, ಸುಳ್ಳು ಸುದ್ದಿಯನ್ನು ಹುಟ್ಟುಹಾಕುವ ಪ್ರಮೇಯವೇ ಬರೋದಿಲ್ಲ. 3 ತಿಂಗಳಿಂದ ಇದೇ ಭೂತ, ಈ ಪ್ರೇತ ಕಾಟ ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದೆಯಂತೆ ಅವ್ರ ಕುಟುಂಬಕ್ಕೆ. ಉಮೇಶ್ ಶೆಟ್ಟಿ, ಅವರ ಹೆಂಡತಿ, 2 ಹೆಣ್ಣುಮಕ್ಕಳು, ಒಂಟಿ ಮನೆ, ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಮನೆ. ಆ ಮನೆಯನ್ನು ನೋಡಿಬಿಟ್ರೆ ನಿಜಕ್ಕೂ ನಮಗೂ ಕೂಡ ಆತಂಕ, ಭಯವಾಗಿಬಿಡುತ್ತೆ. ಆ ಹೆಣ್ಣು ಮಕ್ಕಳು ಅದು ಹೇಗೆ ಆ ಮನೆಯಲ್ಲಿ, ಅದು ಕೂಡ ಈ 3 ತಿಂಗಳಿಂದ ಕಾಟ ಅಂದರೆ 18 ವರ್ಷಗಳಿಂದ ಆ ಮನೆಯಲ್ಲೇ ನೆಲೆಸಿದ್ದಾರೆ. ಈ ಉಮೇಶ್ ಶೆಟ್ಟಿ ಅನ್ನೋ ಕುಟುಂಬ ಅದೇ ಮನೆಯಲ್ಲಿ 18 ವರ್ಷಗಳಿಂದ ನೆಲೆಸಿದ್ದಾರೆ. ಆದರೆ ಇತ್ತೀಚೆಗೆ ಈ 3 ತಿಂಗಳಿಂದ ಈ ದೆವ್ವದ ಕಾಟ ಶುರುವಾಗಿ ಬಿಟ್ಟಿದೆ ಅಂತ. ಮನೆಯಲ್ಲಿ ರಾತ್ರಿ ಆಗ್ತಾ ಇದ್ದಾಗೆ ದೆವ್ವದ ಕಾಟ ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗಿ ಬಿಡುತ್ತೆ. ಈ ಕತ್ತಲು ಇದೆಯಲ್ಲ, ಈ ಕತ್ತಲು ಅನ್ನೋ ಒಂದು ಆ ಭ್ರಮೆ, ಆ ಒಂದು ಭೂತ, ಆ ಕತ್ತಲನ್ನೇ ನಾವು ನಮ್ಮ ಈ ಭಯಕ್ಕೆ ಕಾರಣ ಅನ್ನೋದಕ್ಕೆ ಮೂಲ ಕಾರಣ ಈ ಕತ್ತಲು ಅಂತ ನಾವೆಲ್ಲರೂ ಊಹಿಸ್ಬೋದು. ಆದರೆ ಇವರ ಮನೆಯಲ್ಲಿ ಯಾವಾಗ ಕತ್ತಲು ಆಗ್ತಾ ಇದ್ದಂತೆ ಮನೇಲಿ ಚಿತ್ರ ವಿಚಿತ್ರ ಘಟನೆಗಳು ನಡೀಲಿಕ್ಕೆ ಶುರುವಾಗುತ್ತೆ. ಎಲ್ಲೋ ಅಡುಗೆ ಮನೆಯಲ್ಲಿಟ್ಟಂಥ ಪಾತ್ರೆಗಳು ಧಡಾರ್ ಅಂತ ಬೀಳಲಿಕ್ಕೆ ಶುರುವಾಗುತ್ತೆ. ಅಲ್ಲೆಲ್ಲೋ ಒಗಿಲಿಕ್ಕೆ ಅಂತ ಇಟ್ಟಂಥ ಬಟ್ಟೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಯಾರೋ ಸಪ್ಪಳ ಮಾಡಿದಾಗ ಆಗುತ್ತೆ. ರಾತ್ರಿ ಮಲಗೆ ಬಿಟ್ಟರೆ ಇನ್ಯಾರೋ ಬಂದು ಕತ್ತು ಇಸ್ಕಿದಾಗ ಆಗುತ್ತೆ. ಅವರ ಮನೆಯ ಹಿರಿಯ ಯಜಮಾನನಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಆರಂಭದಲ್ಲಿ ಅವರಿಗೆ ಫೀಲ್ ಆಗಿದೆ ಈ ದೆವ್ವ ಇರೋದು. ಯಾಕೆ ಅಂದರೆ, ನೀವೇನಾದರೂ ಗ್ಯಾಸನ್ನು ಆಫ್ ಮಾಡಿಟ್ಟು ಬಂದರೆ ಇದೇ ದೆವ್ವ ಗ್ಯಾಸನ್ನು ಆನ್ ಮಾಡ್ತಾ ಇದೆಯಂತೆ. ಅದೇ ಗ್ಯಾಸನ್ನು ಆನ್ ಮಾಡಿ ಮತ್ತೆಲ್ಲೋ ಇಟ್ಟಂಥ ಪಾತ್ರೆಗಳನ್ನು ಕೆಳಗೆ ಬೀಳಿಸೋದು, ಮತ್ತೆ ಗ್ಯಾಸನ್ನು ಆಫ್ ಮಾಡೋದು, ಬಟ್ಟೆಗೆ ಬೆಂಕಿ ಹತ್ತಿಸ್ಕೊಳ್ಳೋದು, ಜೊತೆಗೆ ಮನೆಯ ಸುತ್ತಮುತ್ತ ಯಾರೋ ಓಡಾಡಿದ ಹಾಗಾಗೋದು, ಮನೆಯ ಕೋಣೆಯಲ್ಲಿ, ಕತ್ತಲಿನ ಕೋಣೆಯಲ್ಲಿ ಯಾವುದೋ ವ್ಯಕ್ತಿಯ ಒಂದು ಛಾಯೆ ಹಿಂಗೆ ಪಾಸಾಗೋದು, ಬಿಂಬ ಪಾಸಾಗೋದು, ಸ್ಪಷ್ಟವಾಗಿ ಕೆಲವೊಂದು ಸಾರಿ ಅಸ್ಪಷ್ಟವಾಗಿ, ಭಯ ಭೀತಿಯಿಂದಲೇ ಇವರು 4 ಜನರು ಇಡೀ ರಾತ್ರಿಗಳನ್ನು ಕಳೆದು ಬಿಟ್ಟಿದ್ದಾರೆ. ಅಂದರೆ ಈ 3 ತಿಂಗಳಿಂದ ಇದೇ ಕಾಟ ಅವ್ರ ಮನೆಯವರಿಗೆ ಪೂರ್ತಿ ಚಿತ್ರಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದೆ.
ಆರಂಭದಲ್ಲಿ ಜನರಿಗೆ ಹೇಳಿದ್ರೆ ಯಾರು ಕೂಡ ನಂಬ್ತಾನೆ ಇರಲಿಲ್ಲಂತೆ. ಇದೀಗ ಈ ಸುದ್ದಿ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅನೇಕರು ಈ ದೆವ್ವವನ್ನು ನೋಡಲಿಕ್ಕೆ ಮನೆ ಬಳಿ ಬರ್ತಾ ಇದ್ದಾರೆ. ಯಾವಾಗ ಈ ದೆವ್ವ ರಾತ್ರಿ ಆಗ್ತಿದ್ದಾಗೆ ಕತ್ತು ಹಿಸುಕಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಅವರು. ಇನ್ನು ಮುಂದೆ ನಾವು ಈ ಮನೇಲಿ ಇರೋಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಲ್ಲೋ ಒಂದು ಕಡೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಈ ದೈವಗಳು, ಪಂಜುರ್ಲಿ, ಗುಳಿಗ, ಈ ರೀತಿಯಾಗಿ ಅನೇಕ ಈ ಭೂತ ಮತ್ತು ಈ ದೈವಾರಾಧನೆಯನ್ನು ನಂಬತಕ್ಕಂಥ ಜಾಗ. ಇಂಥ ಜಾಗದಲ್ಲಿ ಅದಕ್ಕೊಂದು ಪರಿಹಾರವೂ ಕೂಡ ಇದೆ. ಆದರೆ ಯಾರಾದರೂ ನಮಗೆ ಸಹಾಯ ಮಾಡಿ ಅಂತ ಇಡೀ ಕುಟುಂಬ ಈಗ ಮೊರೆ ಇಡ್ತಾ ಇರೋದು. ನಾವು ಈ ಘಟನೆಗಳನ್ನು ಕೇಳ್ತಾ ಇದ್ದಾಗ ಜೊತೆಗೆ ಅವ್ರ ಮಗಳು ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಸ್ಪಷ್ಟವಾದ ಚಿತ್ರ ರಾತ್ರಿ ಕಾಣ್ತಾ ಇದ್ದಾಗೆ ಮೊಬೈಲ್ ಎತ್ಕೊಂಡು ಫೋಟೋ ತೆಗೆದುಬಿಟ್ಟಿದ್ದಾರೆ. ಅದನ್ನು ಝೂಮ್ ಮಾಡಿ ನೋಡಿದಾಗ ನಿಮಗೆ ಒಂದು ಫೋಟೋ ಕಾಣುತ್ತೆ. ಅದು ದೆವ್ವದ ರೀತಿಯಾಗಿ ಆ ಫೇಸ್ ಪೂರ್ತಿ ವೈಟ್ ಆಗಿರ್ತಕ್ಕಂಥ ಫೇಸ್. ಯಾರು ತಾನೇ ಆ ಮರುಕ್ಷಣ ಮನೇಲಿ ಇರಲಿಕ್ಕೆ ಸಾಧ್ಯ? ಯಾರಿಗೂ ಇರಲಿಕ್ಕೆ ಆಗೋದಿಲ್ಲ. ಈ ಥರ ಹಿಂಸೆ ಕೊಟ್ಟರೆ ಯಾರು ಕೂಡ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಅವ್ರ ಮನೆಯವರು ಸೈಕಾಲಜಿಕಲ್ ಆಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರ ತಾಯಿಯನ್ನು ನೋಡಿದಾಗಂತೂ ಪೂರ್ತಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ ಅವರು. ಜೊತೆಗೆ ಅವ್ರಿಗೆ ಕೂರ್ಲಿಕ್ಕೂ ಆಗ್ತಿಲ್ಲ, ನಿಲ್ಲಿಕ್ಕೂ ಆಗ್ತಿಲ್ಲ, ನಿತ್ರಾಣರಾಗಿದ್ದಾರೆ. ಆ ಹೆಣ್ಣು ಮಕ್ಕಳು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಳ್ತಾರೆ ಬಿಟ್ಟರೆ ಆ ತಾಯಿ ಅಂತೂ ಪೂರ್ತಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಮೆಂಟಲಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿರ್ಬೋದು, ಎಲ್ಲೋ ಭ್ರಮೆಗೊಳಗಾಗಿರ್ಬೋದು, ಅಥವಾ ಇಲ್ಲದೇ ಇರೋದನ್ನು ಇದೆ ಅಂತ ಭಾವಿಸ್ತಾ ಇರ್ಬೋದು, ಅಥವಾ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಎದುರಿಸ್ತಾ ಇದ್ದಾರಾ? ಆ ಥರದ ಘಟನೆಗಳು ಆಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸದ್ದಾಗಿಬಿಟ್ರೆ ಯಾರು ಕೂಡ ಅಲ್ಲಿ ಹೋಗಿ ಏನು ಸದ್ದಾಗ್ತಿದೆ ಅಂತ ನೋಡಲಿಕ್ಕೂ ಹೋಗೋದಿಲ್ಲ. ಹಗ್ಗವನ್ನೇ ಆವು ಅಂತ ಹೇಳಿ ಭಾವಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆ ರೀತಿಯಾಗಿ ಏನಾದರೂ ಅವ್ರ ಮನೆಯಲ್ಲಿ ಈ ರೀತಿಯಾದಂಥ ಇಲ್ಲ ಸಲ್ಲದ ನಂಬಿಕೆಗಳು ಅವರಾಗೆ ಸ್ವಭಾವತವ ಅವರೇ ಅದನ್ನು ಅಂದ್ಕೊಳ್ಳೋದು, ಇಲ್ಲದೆ ಇರೋದನ್ನು ಇದೆ ಅಂತ ಅಂದ್ಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಯಾರಾದರೂ ಈ ಥರ ಕಿಡಿಗೇಡಿಗಳು ಅವರೇನಾದರೂ ಈ ಥರ ಉದ್ದೇಶಪೂರ್ವಕವಾಗಿ ಆಗದೆ ಇರೋರು ಅವ್ರನ್ನ ಹೆದರಿಸೋ ಪ್ರಯತ್ನ ಮಾಡ್ತಾಯಿದ್ರು, ಅದು ಕೂಡ ಕ್ಲಿಯರ್ ಆಗಬೇಕು. ಎಲ್ಲೋ ಒಂದು ಕಡೆ ಮೂಢನಂಬಿಕೆ ಅಂತಲೂ ಕರೆಯಬಹುದು. ಅನೇಕರು ಇದನ್ನೇ ಬೇರೆ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಪರ್ಟಿಕ್ಯುಲರಾಗಿ ಆ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ನೋವೇನು, ಯಾತನೆ ನಿಜಕ್ಕೂ ಕೂಡ ಅಲ್ಲಿ ಇದೆಯೋ ಇಲ್ವೋ ಅದನ್ನು ನಾವೀಗ ಕನ್ಸಿಡರ್ ಮಾಡ್ತಕ್ಕಂಥದ್ದಲ್ಲ. ಆದರೆ ಅವರಿಗೆ ಏನು ಅನುಭವ ಆಗ್ತಾ ಇದೆಯೋ ಯಾರಿಗೆ ಗೊತ್ತು. ಅದನ್ನು ಪರಾಮರ್ಶೆ ನೋಡಿ ವಿಶ್ಲೇಷಣೆ ಮಾಡಿ ಅದನ್ನು ನೈಜವಾಗಿ ನೋಡಿದವ್ರಿಗೆ ಗೊತ್ತು, ಅದು ಅನುಭವಿಸಿದವ್ರಿಗೆ ಗೊತ್ತು. ಕೆಲವೊಬ್ಬ ಸ್ಥಳೀಯರು ಇಡೀ ರಾತ್ರಿ ಅವ್ರ ಮನೆಗೆ ಹೋಗಿ ಕಾದ್ರಂತೆ ಎಲ್ಲರೂ ಸದ್ದಾಗುತ್ತಾ ಏನೋ ಅಂತ. ಕೆಲವೊಬ್ಬರಿಗೆ ಅದ್ರದ್ದು ಸದ್ದು ಆಗಿಲ್ಲ. ಅಕ್ಕಪಕ್ಕದವರು ಮತ್ತೆ ನೋಡೋಣ ಇವತ್ತು ರಾತ್ರಿ ನಾವು ಕೂಡ ಗಮನಿಸಿ ನೋಡೋಣ ಅಂತಲೂ ನೋಡಿದ್ದಾರಂತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಸದ್ದು ಆಗಿರ್ತಕ್ಕಂಥ ಅನುಭವ ಕೂಡ ಆಗಿದೆಯಂತೆ. ಇದು ಒಂಥರ ಮಿಶ್ರ ಪ್ರತಿಕ್ರಿಯೆ. ಅವ್ರ ಕುಟುಂಬದವರು ಅಕ್ಕಪಕ್ಕದವರು ಒಂದು ಪ್ರತಿಕ್ರಿಯೆ ಕೊಟ್ಟರೆ, ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಬೇರೆ ಊರಿನಿಂದ ಬಂದು ಅವ್ರಿಗೆ ಧೈರ್ಯ ತುಂಬ ಕೆಲಸವನ್ನು ಮಾಡಿ ಇಡೀ ರಾತ್ರಿ ಅವ್ರ ಜೊತೆಗೆ ನಿಂತಾಗ ಆವಾಗ ಆಗ್ತಕ್ಕಂಥ ಅನುಭವಗಳೇ ಬೇರೆ. ಒಂದೊಂದು ರಾತ್ರಿ ಬರೋದಿಲ್ಲ ಅಂತ ಅವ್ರ ಮನೆಯ ಮಾಲೀಕ ಉಮೇಶ್ ಶೆಟ್ಟಿನೇ ಹೇಳೋ ರೀತಿಯಾಗಿ ನನಗೆ ಇತ್ತೀಚೆಗೆ ಸ್ವಲ್ಪ ದೆವ್ವ ಎದುರ್ಕೊಳ್ತಾ ಇದೆಯೇನೋ ಗೊತ್ತಿಲ್ಲ, ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಎದುರಿಸ್ತಾ ಇದೆ, ಅವರಿಗೆ ಪರ್ಟಿಕ್ಯುಲರಾಗಿ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಎದುರಿಸ್ತಾ ಇದೆ. ನಾನು ರಾತ್ರಿ ಇಡೀ ಕಾದು ಕೂತ್ಕೊಂಡ್ರೆ ಅದು ಬರೋದೇ ಇಲ್ಲ ಅನ್ನೋ ರೀತಿಯಾಗೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಈ ದೆವ್ವ ಅನ್ನೋ ಒಂದು ಅನುಭವ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಯಾರಿಗೂ ಆಗಬಾರ್ದು. ಅದು ಇದೆ ಅಂತಲೂ ಕೂಡ ನಾವು ನಂಬಬಾರ್ದು. ಯಾಕೆಂದರೆ 21st ಸೆಂಚುರಿಲಿದ್ದೀವಿ, ವಿಜ್ಞಾನ ಇಷ್ಟು ಬೆಳೆದಿದೆ, ಇನ್ನೊಂದು ಗ್ರಹಕ್ಕೆ ಕಾಲಿಡೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಥರದ ಮೂಢನಂಬಿಕೆಗಳ ಅಡಿಯಲ್ಲಿ ಸಿಕ್ಕು ನಾವು ನಾಳಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಇದಕ್ಕೊಂದು ಕರೆಕ್ಟ್ ಸೊಲ್ಯೂಷನ್ ಬೇಕಾಗುತ್ತೆ. ಆ ಸೊಲ್ಯೂಷನನ್ನು ಕಂಡುಕೊಂಡಾಗ ಇವ್ರ ಕುಟುಂಬ ಅದರಿಂದ ಪಾರಾಗಬಹುದು. ಇಲ್ಲದೇ ಇದ್ದರೆ ಈ ಥರದ ಆತಂಕದಲ್ಲೇ ಅವರು ಬದುಕಬೇಕಾಗುತ್ತೆ ಅನ್ನೋ ಒಂದಿಷ್ಟು ಸುದ್ದಿಯನ್ನು ತಿಳಿಸ್ತಾ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರಂಡಿ. ಧನ್ಯವಾದ.